Car is made up of melamine phase chipboards. The car behind me shows how durable the melamine chipboards are. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿವಿನ್ ಕರ್ನಾಡು. ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ. ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಇವತ್ತು ನಮ್ಮ ಬೆಂಗಳೂರಲ್ಲಿ ನಡೀತಿರುವಂಥ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ಗೆ ಬಂದಿದ್ದೀನಿ. ಕಾರಣ ಇಂಡಿಯನ್ ವುಡ್ ಎಕ್ಸಿಬಿಷನ್ ನಡೀತಾ ಇದೆ ಇಲ್ಲಿ ಇವತ್ತು. ಸೊ ನಾನು ಒಂದು ಐಟಮ್ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಆ ಉದ್ದೇಶದಿಂದ ನಾನು ಕೂಡ ಇಲ್ಲಿಗೆ ಬಂದಿದ್ದೀನಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಮತ್ತು ಇನ್ನೊಂದೇನು ಅಂದರೆ ನಾನು ಆಲ್ರೆಡಿ ಒಂದು 3 ಇಯರ್ಸ್ ಬ್ಯಾಕ್ ಇಲ್ಲಿ ಒಂದು ಟೈಮ್ ಬಂದಿದ್ದೆ. ಆಗ ಬಂದು ನೋಡ್ಕೊಂಡು ಹೋಗಿದೆ. ಬಟ್ ಈ ಟೈಮ್ ನಂಗೆ ಸ್ವಲ್ಪ ಮಿಷಿನರಿಲಿ ಸ್ವಲ್ಪ ಆರ್ಡ್ರ್ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಬಂದಿದ್ದೀನಿ ನೋಡೋಣ ಅಂತ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಯಾವ್ಯಾವ ಥರ ಮಿಷಿನರಿ ಐಟಮ್ಸ್ಗಳು ಇರುತ್ತೆ ಅಂತ. ವುಡ್ಡು ಮತ್ತು ಓಲ್ಡ್ ವರ್ಷನ್ ಏನೇನಿದೆ ಅಪ್ಡೇಟ್ ಆಗೋದಕ್ಕೆ ಇದೊಂದು ಒಳ್ಳೆ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಮಿಷಿನರಿ ಐಟಮ್ಗಳಲ್ಲಿ ವುಡ್ ವರ್ಕಲ್ಲಿ ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ, ತೋರಿಸ್ತೀನಿ. ಇದು ನಿಮಗೆ ಗೊತ್ತಿರುತ್ತೆ, ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರು ನೆಲಮಂಗಲದ ಹತ್ರ ಇರುವಂಥದ್ದು. ತುಂಬ ದೊಡ್ಡದಾಗಿದೆ ಮಾತ್ರ. ಹೇಳಬೇಕು ಅಂದರೆ ಇಲ್ಲ ಒಂದು 50 ಎಕರೆನೇನೋ ಇದೆ ಅಂತ ಇದು ಎಕ್ಸಿಬಿಷನ್ ಜಾಗ ಇದು. Car is made up of melamine phase chipboards. The car behind me shows how durable the melamine chipboards are, with amazing strength and durability, screw holding capacity. You can fix and use it on home, retail, hospitality industry. ಇನ್ನು ಎಂಟ್ರಿ ಆಗ್ತಾ ಇದ್ದೀವಿ ಇಂಡಿಯನ್ ವುಡ್ಡು ಮಿಷನರಿ ಆ್ಯಂಡ್ ಮೆಟೀರಿಯಲ್ಸ್. ಬನ್ನಿ ಹೋಗೋಣ. ಅಂದರೆ ಇಲ್ಲಿ ಸುಮಾರು ಬ್ಲ್ಯಾಕ್ಗಳು ಇರ್ತವೆ. We create more than exhibitions. We build platforms that bring people together. That's sustainability matters, and meaningful connections matter more than ever. Across all the industries we serve. ಸೊ ಇದು ಫೆಬ್ರವರಿ 26ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಮಾರ್ಚ್ 2ನೇ ತಾರೀಕು ಕ್ಲೋಸ್ ಆಗುತ್ತೆ. ಅಂದರೆ ಹೆಚ್ಚು ಕಮ್ಮಿ ಇನ್ನು ಸೋಮವಾರ ಲಾಸ್ಟು. ನಾನಿವತ್ತು ವೀಡಿಯೋ ಮಾಡ್ತಾ ಇರೋದು ಮೊದಲನೇ ದಿನ. ನೋಡ್ತಾ ಇರ್ಬೋದು ಯಾವ್ಯಾವ ಥರ ಮಿಷಿನರಿ ಐಟಮ್ಸ್ಗಳಿದೆ ಅಂದರೆ ಇಲ್ಲಿ. ಸೊ ಇದೆಲ್ಲ ಬಂದು ನಮಗಿನ್ನ ವುಡ್ ಡಿಸೈನ್ಸ್ ಇವೆಲ್ಲ ಮಿಷಿನರಿ ಐಟಮ್ಸ್ಗೆ ಬೇರೆ ಸ್ಟಾಲ್ಗೆ ಹೋಗ್ಬೇಕು. ಸೊ ಇನ್ನು ಇದೆಲ್ಲ ನೋಡ್ತಾ ಇರ್ಬೋದು. ಇನ್ನು ಡೋರ್ ಐಟಮ್ಸ್ಗಳೇನಿದೆ, ಲಾಕರ್ಸ್ಗಳು ಮತ್ತು ಡೋರ್ ಫರ್ನಿಚರ್ಸ್ದು ಹ್ಯಾಂಡಲ್ಸ್ಗಳು ಪ್ರತಿಯೊಂದು ಈ ಸ್ಟಾಲ್ನಲ್ಲಿದೆ. ನೆಲ್ಲ ಇಲ್ಲಿ ವುಡ್ಗಳು ಕೂಡ ಮಾರ್ತಾರೆ ಇಲ್ಲಿ. ಯಾವುದೋ
ಮರನೇ ತಂದಿಟ್ಬಿಟ್ಟಿದ್ದಾರೆ, ಯಾವ ಮರ ಅಂತ ಅನ್ನಿದ. ಸೊ ಇನ್ನು ಹಾಲ್ ಒನ್ನಲ್ಲಿ ಅದೆಲ್ಲ ಪೂರ್ತಿ ಇನ್ನು ಫುಡ್ ಐಟಮ್ಸು, ನನಗೆ ಬೇಕಾಗಿರೋದು ಮಿಷಿನರಿ ಐಟಮ್ಸ್ಗಳು ನೋಡೋದಕ್ಕೆ ಬರ್ತಾಯಿದ್ದೀನಿ. ಈಗ CNC ಮಿಷಿನ್ ಆಗಿರ್ಬೋದು, ಅಂದರೆ ಕೆತ್ತನೆ ಮಿಷಿನ್ನು, ಮತ್ತು ಈ ಲೆಗ್ಗಳನ್ನ ಟರ್ನ್ ಮಾಡಿ ಮತ್ತು ಅದನ್ನು ಡಿಸೈನ್ ತೆಗೆಯುವಂಥ ಮಿಷಿನ್ಗಳು, ಆ ಮಿಷಿನರಿ ಐಟಮ್ಗಳನ್ನ ನೋಡೋಣ ಅಂತ ಬಂದಿದ್ದೀನಿ. ನೋಡೋಣ ಬನ್ನಿ. ಇನ್ನು ಹಾಲ್ ನಂಬರ್ 3 ಹೋಗ್ತಾಯಿದ್ದೀನಿ, 2ಗೆ. ನೋಡೋಣ ಇಲ್ಲಿ ಯಾವ ಥರ ಇದೆ ಅಂತ. ಈಗ ಹಾಲ್ 4ಗೆ ಬಂದಿದ್ದೀನಿ. ಸೊ ಮೇ ಬಿ ಇಲ್ಲಿ ಸಿಕ್ಕೋದು ನಾನು ಹುಡ್ಕುವಂಥ ಮಿಷಿನ್ನು, ಬಟ್ ಸಿಕ್ಕಾಬಟ್ಟೆ ಹೆವಿ ಮಿಷಿನ್ಗಳಿದೆ. ವುಡ್ಡಿಗೆ ಈ ಥರ ಹೆವಿ ಮಿಷಿನ್ಗಳು ಬಳಸ್ತಾರೆ ಅಂದರೆ ಗೊತ್ತಿರಲ್ಲ ಸುಮಾರು ಜನಕ್ಕೆ, ನೋಡ್ತಾ ಇರ್ಬೋದು. ಅಂತ ಮಿಷಿನ್ ಸಿಕ್ಕಿದೆ. ಇದೇ ಥರ ಮಿಷಿನ್ ನೋಡೋಣ ಅಂತಲೇ ಬಂದಿದ್ದು. CNC ಮಿಷಿನ್ನು ಇಲ್ಲೇ ಸಿಕ್ಕಿದೆ, ಅದು ಜೈ ಕಂಪ್ನಿ ಇದೆ. ನಾನು ನಮ್ಮ ಮದ್ದೂರಲ್ಲಿ ಯಾವುದೋ ಒಂದು 2 ಕಡೆ ನೋಡಿದಾಗ 9 ಲಕ್ಷ ಹೇಳಿದರು. ಈಗೆಲ್ಲ ಸ್ವಲ್ಪ ಅಪ್ಡೇಟ್ ಆಗಿರೋ ಕಾರಣ ಮಿಷಿನರಿ ಎಲ್ಲ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗ್ತಾಯಿದೆ ಈಗ ಎಲ್ಲ. ಅದೊಂದು ಖುಷಿ ಹೇಳಬೇಕು ಅಂದರೆ. ಇನ್ನೊಂದೇನು ಅಂದರೆ ನೋಡ್ತಾ ಇರ್ಬೋದು, ತುಂಬ ಡಿಟೇಲಾಗಿ ವರ್ಕ್ ಮಾಡ್ತಾಯಿದ್ರು ಮಿಷಿನ್ ಇದು. ಡೀಪ್ಲಿ ನೋಡಿ, ಹೆಚ್ಚು ಕಮ್ಮಿ 1 ಇಂಚ್ ಡೀಪ್ ಇಳಿತಾ ಇದೆ ಮಿಷಿನ್ ಇದು. ಇಷ್ಟೊಂಟ ಸ್ವಲ್ಪ ಮಿಷಿನ್ದು ಡೀಟೇಲಿಂಗ್ ತಿಳ್ಕೊತಾ ಇದೆ. ಬಟ್ ಏನು ಅಂದರೆ ಈಗ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಪೂರ್ತಿ ಈ ಎಂಡ್ವರೆಗೂ ಪೂರ್ತಿ ಜೈ ಕಂಪ್ನಿ ಇದೆ. ಜೈ ಇಂಡಸ್ಟ್ರಿಯಲ್ದು ಫುಲ್ ಅವ್ರವ್ರು ಏನೇನಿದೆ ಐಟಮ್ಗಳು, ಮೆಟೀರಿಯಲ್ಸ್ಗಳೆಲ್ಲ ತಂದು ಮಿಷಿನರಿ ಐಟಮ್ಸ್ಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನೋಡಿ ಟ್ರೈ ಮಾಡ್ಬೋದು. CNC ಮಿಷಿನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರಂತೆ. ಸ್ವಲ್ಪ ಕಮ್ಮಿನೇ ಆಗ್ತಾಯಿದೆ ರೇಟ್ ಎಲ್ಲ. ಸ್ವಲ್ಪ ಫಿನಿಶಿಂಗ್ ಕೂಡ ಚೆನ್ನಾಗಿದೆ ಮಿಷಿನ್ ವರ್ಕ್ ಜೈಯಲ್ಲಿ. ನೋಡೋಣ ಹಾಗೆ ಮುಂದೆ ಹೋದರೆ. ಸ್ವಲ್ಪ ಅಲ್ಲೂ ಕೂಡ ಇನ್ನೊಂದು ಮಿಷಿನ್ ಇದೆ, ಅಂದರೆ ಲೆಗ್ಸ್ಕೊಳ್ದು ಟರ್ನಿಂಗ್ ಎಲ್ಲ ಇದೆಯಲ್ಲ, ಸ್ವಲ್ಪ ಡಿಸೈನ್ಸ್ ಎಲ್ಲ ಬೇರೆ ಥರ ಅವಾಯ್ಡ್ ಮಾಡೋ ಥರ ಇದೆ. ನೋಡೋಣ ಅದನ್ನು. ಏನೇನು ಹೆವಿ ಮಿಷಿನ್ ಇದೆ ನೋಡ್ತಾ ಇರ್ಬೋದು. ನೋಡಿ ಇದರಲ್ಲೇ ಎಲ್ಲ ಸುಮಾರಿದು ಒಂದು ಮಿಷಿನಲ್ಲೇ 3-4 ಥರ ಆರ್ಡ್ರ್ ಮಾಡೋ ಮಿಷಿನರಿ ಐಟಮ್ ಇದೆ ಇದರಲ್ಲೇ. ಇನ್ನು ಬಂದರೆ ಜೈ ಕಂಪ್ನಿದು ಪ್ಲೇನಿಂಗ್ ಮಿಷಿನ್ನು. ಇದು ಕೆಳಗಡೆ ಬಿಡೋದು, ಇದು ಮೇಲ್ಗಡೆ ಲೆವೆಲ್ ತೆಗೆಯುವಂಥ ಮಿಷಿನ್ ಇದು.
5 ಅಡಿ ಇರಬೇಕಿದೆ ಅಷ್ಟೇ ಇದು ಲೆಂತು. ನೋಡಿ ಇದು ಹೊಸ್ದಾಗಿ ಬಿಟ್ಟಿರೋದು. ನಮ್ಮ ಮಿಷಿನ್ಗಳೆಲ್ಲ 7 ಇಂಚ್ 8 ಇಂಚ್ ಲಾಸ್ಟು. ಇದು 12 ಇಂಚ್ ಕೆಪಾಸಿಟಿ ಇದೆ. ಅಂದರೆ 1 ಅಡಿ ಅಲ್ಲಿಗೆಗಳು ಕೂಡ ಆರಾಮಾಗಿ ಗೇಜ್ನ ಬಿಡ್ಬೋದು ಇಲ್ಲಿ ಅಡಿಲಿ. ಪ್ಲೇನಿಂಗ್ ಮಿಷಿನಲ್ಲಿ ನ್ಯೂ ಅಪ್ಡೇಟ್ಸ್ಗಳು ಏನೇನಿದೆ ಪ್ರತಿಯೊಂದು ಮಿಷಿನ್ಗಳು ಇದ್ದಾವೆ ಇಲ್ಲಿ. ನೋಡಿ ಸ್ಪೆಂಡ್ಲುಗಳೆಲ್ಲ ಹೊಸ ಥರ ನ್ಯೂ ಹೈಡ್ರಾಲಿಕ್ ಸಿಸ್ಟಮ್, ಬೇರಿಂಗ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ ಇಲ್ಲಿ. ಅಂದರೆ ನಾವು ಮ್ಯಾನ್ಯುವಲ್ ಮೇಲಿಂದ ಕೈಯಲ್ಲಿ ತೊಳೋದು ಇದೆಲ್ಲ ಬೇರಿಂಗ್ ಸಿಸ್ಟಮ್. ಇದು ಆಟೋಮೆಟಿಕ್ಕು. ಫಿಕ್ಸ್ ಮಾಡಿ ಟೇಬಲ್ ತೊಗೊಳೋದ್ರೆ ಟೇಬಲ್ಲೇ ಮೂವ್ ಆಗುತ್ತೆ ಡೈರೆಕ್ಟ್. ನೋಡಿ ನಾನು ಮತ್ತೊಂದು ಹೇಳಿದ್ದೆ ಇದೇ ಡಿಸೈನ್ ಥರ ಮಿಷಿನರಿ ಐಟಮ್ಗಳು. ಲೆಗ್ ಟರ್ನಿಂಗ್ ಮಾಡೋದಂದರೆ ವಿತ್ ಗ್ರೂ ಬೇರೆ ಸಿಗುತ್ತೆ ಅದರಲ್ಲಿ ಟರ್ನಿಂಗ್ನಲ್ಲೇ. ಆ ಮಿಷಿನ್ ಇದೆ. ಲಕ್ಷ ಅಂತ ಇದು 8.5 ಹೇಳಿದ್ರು. ನೆಗೋಷಿಯಬಲ್ ಒಂದು 8,99,000 8,40,000 ಏನೋ ನೆಗೋಷಿಯಬಲ್ ಆಗುತ್ತಂತೆ. ನೆಗೋಷಿಯಬಲ್ ಆಗಿ ಅಷ್ಟು ಸಿಗುತ್ತೆ ನಮಗೆ ಇಲ್ಲೇ ಪರ್ಚೇಸ್ ಮಾಡಿದ್ರೆ. ಅಂದರೆ ಇದು ಬ್ಯಾಂಡ್ ಸಾಗಳು ಕೂಡ ಇಲ್ಲೇ ಇದೆ, ಮಿನಿ ಬ್ಯಾಂಡ್ ಸಾಗಳು. ಅಂದರೆ ಇದು ಟೇಬಲ್ ಸೈಜ್ ಮೇಲೆ ಹೋಗುತ್ತೆ ಒಂದೊಂದು. ಇದೆಲ್ಲ ಆರ್ಚ್ ಕಟಿಂಗ್, ಸಣ್ಣ ಸಣ್ಣ ಆರ್ಚ್ ಕಟಿಂಗ್ ಇದೆಯಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಈ ಬ್ಯಾಂಡ್ಸನ್ನು. ಇದೆಲ್ಲ ಸಣ್ಣ ಪುಟ್ಟ ಲೆಗ್ ಕುಯ್ಕೊಳ್ಳೋದಕ್ಕೆ, ಮತ್ತು ಇದರಲ್ಲೂ ಕೂಡ ಆರ್ಚ್ ಕಟಿಂಗ್ ಮಾಡ್ಕೋಬೋದು. ಜಾನ್ ಐಟಮ್ ಇದೆ ಬಿಡಿ. ಮತ್ತು ಈಗ ಹೊಸ್ದಾಗಿ ಆಲ್ಟರ್ನೇಟ್ ಆಗಿರೋಂಥ ಸ್ಕ್ವೇರ್ ಫಿಟ್ ಹೆಜ್ಜೆ ಮಿಷಿನ್ಗಳು ಕೂಡ ನೋಡ್ತಾ ಇರ್ಬೋದು, ಇಲ್ಲೇ ಇದೆ. ಈಗೆಲ್ಲ ಹೊಸ್ದಾಗಿ ಅಂದರೆ ಹೈಡ್ರಾಲಿಕ್ ಬಂದುಬಿಟ್ಟಿದೆ. ಇದು ಹೆವಿ ಇದೆ, ಅದೆಲ್ಲ 1.5 ಲಕ್ಷ 2.5 ಲಕ್ಷ ಇದೆ. ಇದು ಮ್ಯಾನ್ಯುವಲ್, ಅಂದರೆ ಕೈಯಲ್ಲಿ ಇಟ್ಕೊಂಡು ಎಳೆಯುವಂಥದ್ದು. ಇದು ಸ್ಕ್ವೇರ್ ಹೆಜ್ಜೆ ಮಿಷಿನ್ ಆದರೆ ಇದು ಚೈನ್ ಹೆಜ್ಜೆ ಮಿಷಿನು. ಇದು ರೆಗ್ಯುಲರ್ ಎಲ್ಲರೂ ಇರುತ್ತೆ, ಬಟ್ ಇದು ಸ್ವಲ್ಪ ಅಪ್ಡೇಟ್ ಆಗಿದೆ ಮಿಷಿನ್ ಇದು. ನೋಡಿ ಇದು ನನ್ನ ಹತ್ರ ಇರುವಂಥ ಮಿಷಿನ್ ಇದು. ಅಂದರೆ ಸ್ವಲ್ಪ ಇದು ಹೆವಿ ಇದೆ, ನಂದು ಇಷ್ಟಿಲ್ಲ, ಸ್ವಲ್ಪ ಇನ್ನೂ ಚಿಕ್ಕದೇ ನಂದು. ಬಟ್ ಈ ಥರ ಮಿಷಿನ್ ನಂದು ಆಫ್ ರೋಡ್ ಮಿಷಿನ್ ಇದು. ಇದು 3ರಲ್ಲಿದೆ ನನ್ನ ಹತ್ರ. ಮತ್ತು ಇದು ನನ್ನ ಬರೋದು ಯೂನಿವರ್ಸಲ್ಲು 2 ಟೀತ್ ಬಿಟ್ಟಿದ್ದು ನನ್ನ ಹತ್ರ ಇರೋದು ಇದು. ಮತ್ತು ಇನ್ನೊಂದು ಬೇರಿಂಗ್ ಸಿಸ್ಟಮ್ ಇಲ್ಲ, ಇದು ಮ್ಯಾನ್ಯುಯಲ್. ಇದು ಸೆಟ್ಟಿಂಗ್ ಎಲ್ಲ ನಟ್ ಅಡ್ಜಸ್ಟ್ಮೆಂಟ್ ಇದು. ನೋಡಿ ಹೇಳಿದ್ನಲ್ಲ ಇದು. ಬಟ್ ಇದು ಏನು ಅಂದರೆ ಲೆಗ್ಗಲ್ಲಿ ಪ್ರೆಸ್ ಮಾಡಿದ್ರೆ ಆಕ್ಸಿಲೇಟರ್ ಟೈಪ್ ಅಪ್ಪು ಮತ್ತು ಡೌನ್ ಆಗುತ್ತೆ ಇದು ಮಿಷಿನು. ಕಾಲಿಂಚ್ ಹೆಜ್ಜೆ ಇದು. ಒಂದು ಮಿಷಿನ್ ನೋಡಬೇಕು, ನೋಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ, ನೋಡೋಣ.